14.5 lakh, ಬಟ್ 1 ಮಂತ್ ಬಂದಿತ್ತು. ಹೌದು, ನಾನು ಯೂಟ್ಯೂಬ್ದು ಏನು ಬಂದ್ರೂ ಬಿಡೋದಿಲ್ಲ. ನನಗೆ ಯಾಕಂತಂದರೆ ಲೈಫಲ್ಲಿ ಚೇಂಜ್ ಆಗಿರೋದೆ ಅದರಿಂದ ಅಲ್ವಾ. ಸೊ ಹಂಗಾಗಿ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಓವರ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಬಟ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕ್ಲೌಡಲ್ಲೆಲ್ಲ ಹೋಗಿ ಫ್ಲೈ ಮಾಡ್ಕೊಂಡಿರೋದು ನಾವು. ಓಕೆ, ನೀವು ರಿಮೋಟ್ ಎಲ್ಲ ಹೆಂಗೆ ರೆಡಿ ಮಾಡ್ತೀರಾ? ಪರ್ ಮಂತು ಏನಿಲ್ಲ ಅಂದ್ರೆ ಒಂದು 10 ಮಿಲಿಯನ್ 20 ಮಿಲಿಯನ್ ಆ ಥರ ವ್ಯೂಸ್ ಬರ್ತಿತ್ತು ಅವಾಗ. ಒಂದು ತಿಂಗಳು ಹಾಕಿಲ್ಲ ಅಂದ್ರೆ ಎಷ್ಟು ರೆವಿನ್ಯೂ ಬರುತ್ತೆ ಪರ್ ಮಂತ್? ಆವ್ರೇಜ್ ಆಗಿ ಬರುತ್ತೆ 1.5 ಈ ಥರ ಬರುತ್ತೆ. 1.5 ಲಕ್ಷ. ಅದಕ್ಕೆ HSR ಗ್ರೌಂಡಲ್ಲಿ ಫ್ಲೈ ಮಾಡ್ತಿದ್ದೆ ಮುಂಚೆ. ಈ ಗ್ರೌಂಡ್ ಚಿಕ್ಕದಾಗ್ತಿದ್ದಂಗೆ ಅದು ಫ್ಲೈ ಮಾಡಿ ನೀವು ಹಳ್ಳಿಗೆ ತೊಗೊಂಡು ಹೋದಾಗ ಫಸ್ಟ್ ಆಫ್ ಆಲ್ ಇವು ಲಕ್ಸುರಿ ಕಾರ್ ಅಂಥೇಳಿ ಯಾರಿಗೂ ತುಂಬ ಜನಕ್ಕೆ ಗೊತ್ತಿರಲ್ಲ. ಅವರಿಗೆ ದೊಡ್ಡದಾಗಿ ಗಾಡಿ ಇರಬೇಕು, ಅದಕ್ಕೆ ಜಸ್ಟ್ ಅಂದರೆ ಜಾಸ್ತಿ ಕಾಸ್ಟ್ ಅಂದ್ಕೊಂಡಿರ್ತಾರೆ ಈ ಥರ. ಬಟ್ ಡ್ರೋನು ಮಾಡ್ಬೋದು, ಬೋಟು, ಏರ್ಪ್ಲೇನು, ಹೆಲಿಕಾಪ್ಟರ್ ಎಲ್ಲನೂ ಕೂಡ ಇದರಲ್ಲಿ ನಾವು ಬೈಂಡ್ ಮಾಡ್ಕೋಬೋದು. ಇವಾಗ ನಿಮ್ಗೆ ಮೆಟೀರಿಯಲ್ಸ್ ಎಲ್ಲ ಬೇಕಾಗುತ್ತಲ್ಲ, ಪರ್ ಮಂತ್ ಎಷ್ಟು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ತೀರಿ ಮೆಟೀರಿಯಲ್ಸ್ಗೆಲ್ಲ? ಸೊ ಮೆಟೀರಿಯಲ್ಗೆ ತಂದರೆ ನಮಗೆ ಬಲ್ಕಾಗಿ ತೊಗೊಂಬರ್ತೇವೆ. ಒಂದು 10,000 to 20,000, ಒಂದು ಟೈಮ್ 30,000 ಆಗುತ್ತೆ. ಸೊ ಆ ಥರದಲ್ಲಿ ತುಂಬ ಏರ್ಕ್ರಾಫ್ಟ್ ಬಿಲ್ಡ್ ಮಾಡ್ತೇವೆ ಆ ಥರ. ನೀವೇನು ಯೂಟ್ಯೂಬಲ್ಲಿ ಒಂದು ಬಾಕ್ಸ್ ಕವರ್ ಮಾಡಿರ್ತಾರಲ್ಲ, ಬಿಡಿದ್ದೀರ ಅದನ್ನು ಒಂದು ಶೋ ಆಗಿ? ಹೌದು, ನಾನು ಯೂಟ್ಯೂಬ್ದು ಏನು ಬಂದ್ರೂ ಬಿಡೋದಿಲ್ಲ. ನನಗೆ ಯಾಕಂತಂದರೆ ಲೈಫಲ್ಲಿ ಚೇಂಜ್ ಆಗಿರೋದೆ ಅದರಿಂದ ಅಲ್ವಾ. ಸೊ ಹಂಗಾಗಿ ಪ್ರತಿಯೊಂದೂ ಕೂಡ ಆ ನೆನಪು ಇರಲೇಬೇಕಲ್ಲ ಅಂತಂದು. ಇವಾಗ ಯೂಟ್ಯೂಬಿಂದ ಮತ್ತಿನ್ನೇನು ಬಂತು? ಸೊ ಯೂಟ್ಯೂಬಿಂದ ಬಂದಿರೋದು ಸಿಲ್ವರ್ ಪ್ಲೇ ಬಟನ್ನು, ಗೋಲ್ಡ್ ಪ್ಲೇ ಬಟನ್ನು. ನೆಕ್ಸ್ಟ್ ಇವಾಗ 10 ಮಿಲಿಯನ್ ರೀಚ್ ಆದರೆ ಅವಾಗ ಬಂದುಬಿಟ್ಟು ಡೈಮಂಡ್ ಬರುತ್ತೆ. ಓಕೆ, ಹಾಂ. ಅಂದರೆ ನಿಮ್ದು 1 ಲಕ್ಷ ಆದಮೇಲೆ ರೆಗ್ಯುಲರಾಗಿ ಪರ್ ಡೇ ಒಂದೊಂದು ವಿಡಿಯೋಸ್ ಹಾಕ್ಕೊಂಡು ಹೋಗ್ತಾ ಇದ್ರಿ, ಯಾವತ್ತೂ ಕೂಡ ಸ್ಟಾಪ್ ಮಾಡಿಲ್ವ? ಇತ್ತೀಚೆಗೆ ಸ್ಟಾಪ್ ಮಾಡಿದ್ರಿ, ಅವಾಗ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಹಾಕಿದ್ರಿ? 3 years. ಹೌದು, ಇನಿಷಿಯಲಿ ಗ್ರೋತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಿಮ್ಗೆ ಎಫರ್ಟ್ ಅನ್ನೋದು ಫಸ್ಟ್ ನಮ್ಮಿಂದ ಇರಬೇಕು. ಸೊ ಯೂಟ್ಯೂಬ್ ಅನ್ನೋದು ಏನಂತಂದರೆ 0 ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡೋದು. ಇದು ನಿಮ್ಗೆ ಇನ್ವೆಸ್ಟ್ಮೆಂಟೇ ಬೇಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ನಿಮಗೊಂದು ಸ್ಕಿಲ್ ಇರಬೇಕಷ್ಟೇ. ಸೊ ನೀವು ಮೊಬೈಲ್ಗೆ ನಿಮ್ಮ ಪರ್ಸ್ನಲ್ಗಂತ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಯೂಟ್ಯೂಬ್ಗಂತ ಇರಲ್ಲ. ನೀವು ಏನು ಟೈಮ್ ಹಾಕ್ತಿರಲ್ಲ ಅದು ಯೂಟ್ಯೂಬಲ್ಲಿ ಇನ್ವೆಸ್ಟ್ಮೆಂಟು. ಬಟ್ ಇವತ್ತು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಓವರ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಬಟ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಸ್ಕಿಲ್ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ದುಡ್ಡು ಇರಲಿಲ್ಲ. ಸೊ ನಾವು ಯಾರ್ದೋ ತೊಗೊಂಡ್ಬಿಟ್ಟು ಮಾಡ್ತೀವಿ. ಅವಾಗಲೂ ಯೂಟ್ಯೂಬ್ ನಾಲೆಡ್ಜು ಜನಗಳಿಗೆ ಅಷ್ಟಿರಲಿಲ್ಲ, ತುಂಬ ಕಡಿಮೆ ಇದ್ರು. ಇವಾಗ ಮನೆಯಲ್ಲಿ ಎಲ್ಲರೂ ಯೂಟ್ಯೂಬರ್, ಎಲ್ಲರೂ ಇದ್ದಾರೆ. ಎಲ್ರಿಗೂ ಇವಾಗ ಯಾರು ಫೋನ್ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದ್ದೇ ಇರ್ತಾರೆ ಹೇಳ್ಬೇಕಂದ್ರೆ. ನೀವು ಯೂಟ್ಯೂಬ್ ಅಷ್ಟೇ ಫೇಸ್ಬುಕ್ಕಲ್ಲೂ ನಿಮ್ಮ ವಿಡಿಯೋ ಹಾಕ್ತೀರಾ? ಫೇಸ್ಬುಕ್ಕಲ್ಲಿ ಹಾಕ್ತಿದ್ದೆ, ಬಟ್ ನಾನು ಇವಾಗ ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ಮುಂಚೆ ಫೇಸ್ಬುಕ್ಕಿಂದ ರೆವಿನ್ಯೂ ಬರ್ತಿತ್ತು. ಸೊ ಇವಾಗ ರೀಸೆಂಟಾಗಿ ಅದೇ ಯಾವಾಗ ನನಗೆ ಹೆಲ್ತ್ ಇಶ್ಯೂ ಅಂತ ಬರೋಕ್ಕೆ ಶುರು ಮಾಡ್ತೋ, ಸೊ ಒಂದಿನ ಹಿಡ್ಕೊಂಡು ಎಲ್ಲ ಸ್ಟಾಪ್ ಮಾಡಿದೆ. ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಒಂದು 6 to 8 hours ಹೋದರೆ, ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಒಂದು 6 to 8 hours ಹೋಗ್ತಿತ್ತು. ಸೊ ಆಲ್ಮೋಸ್ಟ್ ಅಲ್ಲಿ ಓವರ್ ಮಿನಿಮಮ್ 10 minutes ಇದ್ದೇ ಇರುತ್ತೆ. ನಾನು 10 minutes ಮಾಡಿದಾಗ ಡಿಫ್ರೆನ್ಸ್ ಏನು, 2-3 minutes ಮಾಡಿದ ಡಿಫ್ರೆನ್ಸ್ ಏನಂತಂದರೆ, ನೀವು 2-3 minutes ಮಾಡಿದ್ರೆ ₹1 ಅರ್ನ್ ಮಾಡ್ಬೋದು. 10 minutes ಮಾಡಿದಾಗ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಪ್ಲ್ಯಾನ್ ಮಾಡ್ಕೋಬೋದು. ನನಗೆ ಇವಾಗ ₹5 ಬೇಕು, ಇಲ್ಲ ₹10 ಬೇಕು ಅಂದರೆ ಆ್ಯಡ್ಸನ್ನು ಕೊಡ್ಬೋದು ನಾನು. ಈಗ ನನ್ನ ಕಾನ್ಸೆಪ್ಟ್ ಚೆನ್ನಾಗಿದೆ ಅಪ್ಪ, ಈಗ ನನಗೆ ಎಷ್ಟು ಬೇಕಂದರೆ ಆ್ಯಡ್ಸನ್ನ ಕೊಡ್ತೀನಿ. ನೋಡೋರು ಪೇಷನ್ಸ್ ಕೊಟ್ಬಿಟ್ಟು ನೋಡ್ತಾರೆ, ಚೆನ್ನಾಗಿದೆ ಅಂತಂದರೆ. ಚೆನ್ನಾಗಿಲ್ಲ ಅಂತಂದರೆ ನೋಡಲ್ಲ ಆ ಥರ. ಓಕೆ, ಹಾಗಾದರೆ ನಿಮಗೆ ಹೈಯೆಸ್ಟ್ ರೆವಿನ್ಯೂ ಯೂಟ್ಯೂಬಲ್ಲಿ ಎಷ್ಟು ಬಂತು? ಹೈಯೆಸ್ಟ್ ಇಂಥ ತಿಂಗಳಲ್ಲಿ ಇಷ್ಟು ಬಂತ, ಎಷ್ಟು ಅಂದರೆ ಪರ್ ಮಂತ್ ಬರ್ತಾಯಿತ್ತು 2-3 ಲಕ್ಷ ಹೈಯೆಸ್ಟ್? ನನಗೆ ಆ್ಯಕ್ಚುಲಿ ಹೈಯೆಸ್ಟ್ ಬಂದಿರೋದಂದರೆ 14.5 lakh. ಬಟ್ 20 ಎಲ್ಲಿ ಬಂದಿರೋದು 20 ಪರ್ ಮಂತ್ ಬ್ರದರ್? 1 month ಬಂದಿತ್ತು ಅಷ್ಟೇ. ಎಷ್ಟು ಇನ್ನೊಂದ್ಸಲ ಹೇಳಿ, ನಾನು ಏನಾದ್ರು ಕನಸು ಕಾಣ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. 14.5 lakh, ಬಟ್ 1 month ಬಂದಿತ್ತು 14.5 ಲಕ್ಷ. ಓಕೆ, ಸೊ ಅವಾಗ ಬಂದಿತ್ತು. ಬಟ್ ಆವ್ರೇಜ್ ಆಗಿ ಹಂಗಾರೆ ನಿಮ್ದು ಅವಾಗ ಎಷ್ಟು ಕ್ರೋರ್ಸ್ ವ್ಯೂಸ್ ಹೋಗ್ತಾ ಇದ್ದಂತ ನಾವು ಕೇಳಬೇಕು. ಹೌದು, ಅವಾಗೆಲ್ಲ ವ್ಯೂಸ್ ಜಾಸ್ತಿ ಇತ್ತು ಹೇಳ್ಬೇಕಂತಂದರೆ. ಸೊ ನನಗೆ ಪರ್ ಮಂತು ಏನಿಲ್ಲ ಅಂದರೆ ಒಂದು 10 million 20 million ಆ ಥರ ವ್ಯೂಸ್ ಬರ್ತಿತ್ತು ಅವಾಗ. ಓಕೆ, ಯೂಟ್ಯೂಬ್ ಒಂದರಲ್ಲೇ ಇಷ್ಟು. ಹಾಗಾದ್ರೆ ನೀವು ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಅಸೆಟ್ಸ್ ರೀತಿ, ನಾವು ಇವಾಗ ಮನೆ ಕಟ್ಬಿಟ್ಟು ಹೆಂಗೆ ಬಾಡಿಗೆ ಕೊಟ್ಟಿರ್ತೀವಿ, ಪರ್ ಮಂತ್ ಹೆಂಗೆ ಬರ್ತಾ ಇರುತ್ತೆ ಅಂತ. ಇವಾಗ ಸ್ಟಾಪ್ ಮಾಡಿದ್ರೆ ಎಷ್ಟು ದಿನಕ್ಕೆ ಒಂದ್ಸತಿ? ಇವಾಗ ತುಂಬ ರೇರ್ ವಿಡಿಯೋ ಹಾಕ್ತಿರೋದು. ನಾನು ಇವಾಗ ಪಾರ್ಟ್ನರ್ಶಿಪ್ಪಲ್ಲಿ ಜನಗಳು ನೋಡ್ತಿದ್ದೀನಿ, ಅಂದರೆ ಸ್ಕಿಲ್ಡ್ ಆಗಿರೋರನ್ನ. ಬಟ್ ನನ್ನ ಹಳೆ ವಿಡಿಯೋ, ಅದು ನನ್ನ ಕಾರ್ ಹೇಳ್ದಲ್ಲ, ಅದೇ ಕಾರು 2014 ಹಾಕಿರೋದು, ಇವಾಗಲೂ ಕೂಡ ಅದನ್ನೇ ಓಡ್ತಾ ಇರೋದು. ಎಷ್ಟು ಮಂತಿಂದ ನಿಲ್ಸಿದ್ದೀರಾ ಇವಾಗ? ಈ ಇಯರಿಂದಲ್ಲ ಅಥವಾ? ಇಲ್ಲ, 19 ನಾನು ಸ್ಲೋ
ಡೌನ್ ಆಗಿದ್ದೀನಿ. ಅಂದ್ರೆ So, ಯಾವಾಗ ಅಂದ್ರೆ ಅವಾಗ ಹಾಕೋದು. ಹೌದೌದು, ಇವಾಗ ಕಂಟಿನ್ಯೂಟಿ ಇಲ್ಲ. ಮೇ ಬಿ 2 ಡೇಸಿಗೆ ಬಂದೆ, ಆಮೇಲೆ 3 ಡೇಸಿಗೆ ಬಂದೆ, ಇವಾಗ ಒಂದು ವೀಕ್ ಬಂದೆ, ಇವಾಗ ಒಂದೊಂದು ತಿಂಗಳಾಯ್ತು ಹಾಕೋದೇ ಇಲ್ಲ. ಈ ಥರ ಒಂದು ತಿಂಗಳು ಹಾಕಿಲ್ಲ ಅಂದ್ರೆ ಎಷ್ಟು ರೆವಿನ್ಯೂ ಬರುತ್ತೆ ಪರ್ ಮಂತ್? ಆವ್ರೇಜ್ ಆಗಿ ಬರುತ್ತೆ 1.5 ಈ ಥರ ಬರುತ್ತೆ. 1.5 ಲಕ್ಷ. ಅದಕ್ಕೇನು ಲಾಸ್ ಇಲ್ಲ ಹಾಗಾದ್ರೆ. ಬಟ್ ಇದು ಸ್ಲೋ ಡೌನ್ ಅಲ್ಲ, ಹಾಗೆ ಸ್ಲೋ ಆಗಿ ಬರುತ್ತೆ, ಡ್ರಾಪ್ ಡೌನ್ ಆಗ್ತಾ ಇರುತ್ತೆ ಇನ್ನಷ್ಟೇ. ಸೊ ನೀವೆಲ್ಲ ಏರ್ಕ್ರಾಫ್ಟ್ ಈ ಥರ ಎಲ್ಲ ಮಾಡಲಿಂಗ್ ಎಲ್ಲ ಮಾಡ್ತಿರಲ್ಲ, ಇದನ್ನೆಲ್ಲ ಫ್ಲೈ ಮಾಡ್ತಿರಲ್ಲ, ಎಲ್ಲಿ? ಇದು ಬಂದುಬಿಟ್ಟು ಆನೇಕಲ್ಲಲ್ಲಿ ಹಸಿರು ವ್ಯಾಲಿ ರೆಸಾರ್ಟ್ ಇದೆ. ಸೊ ನಾವು ಅಲ್ಲಿ ಫ್ಲೈ ಮಾಡೋದು. ಅದು ಬಂದು ಗ್ರೀನ್ ಝೋನು. ಅಲ್ಲಿ ಎಕ್ಸ್ಪೆಷಲಿ RC ಏರ್ಕ್ರಾಫ್ಟು ಅದೆಲ್ಲ ಫ್ಲೈ ಮಾಡೋದಲ್ಲೇ ನಾವು. ಅಲ್ಲ, ಇದನ್ನೇನು ಎಲ್ಲಿ ಬೇಕಾದ್ರೆ ಫ್ಲೈ ಮಾಡ್ಬೋದು ಅನ್ಸುತ್ತಲ್ವಾ? ಇದು ಮಾಡಂಗಿಲ್ಲ. ಇದು ಮಾಡ್ಬೋದು. ಇದು ಬಂದುಬಿಟ್ಟು ಅದಕ್ಕೊಂದು ಸರ್ಟೆನ್, ಹೌದು, ಸೊ ಅದಕ್ಕೊಂದು ಸರ್ಟೆನ್ ವೆಯ್ಟ್ ಅಂತ ಇರುತ್ತೆ. ಇದು ಬಂದುಬಿಟ್ಟು ನಾನು ಹೇಳ್ದಂಗೆ ಈಗ ಯಾರಿಗೆ ಬಂದು ಬಡಿದ್ರೂ ಏನಾಗಲ್ಲ. ಇದು ಬಂದುಬಿಟ್ಟು 50 ಗ್ರಾಮ್ ಬರೋದು. ಯಾವಾಗ ಅದನ್ನು ವೆಯ್ಟ್ ಜಾಸ್ತಿ ಆಗುತ್ತೋ, ಸ್ಪೀಡ್ ಜಾಸ್ತಿ ಆಗುತ್ತೋ, ಸೇಫ್ಟಿಗೋಸ್ಕರ ಈಗ ನನ್ನ HSR ಗ್ರೌಂಡಲ್ಲಿ ಫ್ಲೈ ಮಾಡ್ತಿದ್ದೆ ಮುಂಚೆ. ಈ ಗ್ರೌಂಡ್ ಚಿಕ್ಕದಾಗ್ತಿದ್ದಂಗೆ ಅದು ಫ್ಲೈ ಮಾಡ್ತಿಲ್ಲ. ಬಟ್ ಆ್ಯಕ್ಚುಲಿ ಫ್ಲೈ ಮಾಡಬಾರ್ದು. ಓಕೆ, ಹಾಗಾದರೆ ಇದೇನು ಇಕೋ ಫ್ರೆಂಡ್ಲಿ ತಾನೆ? ಏನು ಪರಿಸರಕ್ಕೇನು ಹಾನಿ ಏನು ಆಗಲ್ಲ ತಾನೆ? ಎಷ್ಟೇ ದೊಡ್ಡ ಮಾಡೆಲ್ ಮಾಡಿದ್ರೂ ಕೂಡ ಏನು ಹಾನಿ ಆಗಲ್ಲ. ಒಂದೇ ಅಂತ ನಮ್ಮ ವೀಕ್ಷಕರಿಗೆ ಕ್ಲಿಯರ್ ಆಯಿತು. ಹೌದು. ಬಟ್ ಇದು ತುಂಬ ದೊಡ್ಡದು ಮಾಡ್ಕೊಂಡು ನಾವು ತುಂಬ ಈಗ ಈ ಫ್ಲೈಯಿಂಗ್ ಅಂತಂದರೆ ಒಂದು ರೆಡ್ ಝೋನು, ಒಂದು ಯೆಲ್ಲೋ ಝೋನು, ಒಂದು ಗ್ರೀನ್ ಝೋನ್ ಅಂತ ಹೇಳಿರ್ತಾರೆ. ರೆಡ್ ಝೋನ್ ಬಂದುಬಿಟ್ಟು ನಿಯರ್ ಬೈ ಏರ್ಪೋರ್ಟು, ಮಿಲ್ಟ್ರಿ, ಆಮೇಲೆ ಯಾವ್ದಾದ್ರು ಗೋರ್ಮೆಂಟ್ ಆಫೀಸು ಆ ಥರ ಇದೆ, ಅದು ಬಂದು ಎಲ್ಲ ರೆಡ್ ಝೋನು. ಗ್ರೀನ್ ಝೋನ್ ಬಂದುಬಿಟ್ಟು ಒಂದು ಸ್ವಲ್ಪ ಹೊರಗಡೆ, ಆಚೆ ಕಡೆ ಸಿಟಿ ಹೊರಗಡೆ ಇರೋದು ಅಂತದ್ದು. ಬಟ್ ಸಾರಿ, ಯೆಲ್ಲೋ ಝೋನು. ಗ್ರೀನ್ ಝೋನ್ ಬಂದುಬಿಟ್ಟು ನಿಮ್ಗಲ್ಲಿ ಕಂಪ್ಲೀಟ್ ಅಂದರೆ ಒಂದು ರಿಯಲ್ ಏರ್ಕ್ರಾಫ್ಟು ಲೋವೆಸ್ಟ್ ಬರೋದೇ ಇಲ್ಲ. ಅದು ಲೋ ಫ್ಲೈಯಿಂಗ್ ಅಂತ ಹೇಳ್ತೇವಲ್ವ, ಅವ್ರೇನೋ ಒಂದು ಟೆಸ್ಟ್ ಮಾಡ್ತಿರ್ತಾರೇನೋ, ಅದನ್ನು ಬಂದುಬಿಟ್ಟು ಮಿನಿಮಮ್ 1 ಕಿಲೋಮೀಟ್ರ್ ಮೇಲೇನೋ ಆ ಥರ, 1/2 ಕಿಲೋಮೀಟ್ರ್ ಮೇಲೇನೋ ಆ ಥರ ಇರ್ತವೆ. ಅದು ಬಂದು ಗ್ರೀನ್ ಝೋನಲ್ಲಿರುತ್ತೆ. ಸೊ ಇವಾಗ ಇದು ಏರ್ಪೋರ್ಟ್ ಪಕ್ಕದಲ್ಲೆಲ್ಲ ತುಂಬ ಲ್ಯಾಂಡಿಂಗ್ ಎಲ್ಲ ತುಂಬ ಕಡಿಮೆ, ಅಂತಲ್ಲೆಲ್ಲ ಫ್ಲೈ ಮಾಡೋಂಗೆ ಇಲ್ಲ. ಅದು ಆ್ಯಕ್ಚುಲಿ ಫ್ಲೈ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅದನ್ನು ಇದು ಏನು ನಮ್ಮದು ಸಿಗ್ನಲ್ಲೇ ಸ್ಟಾಪ್ ಆಗಿರುತ್ತೆ. ಅದು ಎಷ್ಟು ಮೀಟರ್ ನೀವು ಫ್ಲೈ ಮಾಡಿದ್ರಾ? ಎಷ್ಟು ನಾವು ಫ್ಲೈ ಮಾಡಿರೋದು ಅಂದ್ಕೊಳ್ಳಿ 1 ಕಿಲೋಮೀಟ್ರ್ ಫ್ಲೈ ಮಾಡಿರೋದು. ಓಕೆ, ಎಷ್ಟು ಬಿಗ್ ಸೈಜ್ದು ನೀವು ಏರ್ಕ್ರಾಫ್ಟ್ ಈ ರೀತಿಯಾಗಿ ಮಾಡೆಲ್ ಎಲ್ಲ ಮಾಡಿದ್ರಾ ಮ್ಯಾಕ್ಸಿಮಮ್? ಅದು 7 ಫೀಟ್ ಹೊರಗಡೆ ಇದೆ ಅದು. ಆಮೇಲೆ ಇಲ್ಲ, ಇಲ್ಲಿ ಒಳಗಡೆ ಇದೆ. ಇದು F-22 ಅದು ಬಂದುಬಿಟ್ಟು ದೊಡ್ಡದು ಹೈಯೆಸ್ಟ್ ನಾನು ಮಾಡಿರೋದು. ಆಮೇಲೆ ಇನ್ನೊಂದಿತ್ತು, ಅದು ಒಂದು 4 ಮೀಟರ್ ವಿಂಗ್ ಸ್ಪ್ಯಾನ್ ಇತ್ತು, ಗಿಡದಲ್ಲಿತ್ತು, ಅದೆಲ್ಲ ಬಿದ್ದಿತ್ತದು. ಸೊ ಅದು ಹೈಯೆಸ್ಟ್ ದೊಡ್ಡದು ಮಾಡಿದ್ದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಈ ಥರ ಏರ್ಕ್ರಾಫ್ಟಲ್ಲೇ ಆಲ್ಮೋಸ್ಟ್ ಕ್ಲೌಡಲ್ಲೆಲ್ಲ ಹೋಗಿ ಫ್ಲೈ ಮಾಡ್ಕೊಂಡಿರೋದು ನಾವು. ಓಕೆ, ನೀವು ರಿಮೋಟ್ ಎಲ್ಲ ಹೆಂಗೆ ರೆಡಿ ಮಾಡ್ತೀರಾ? ರಿಮೋಟ್ ಯಾವುದು ರೆಡಿ ಮಾಡಲ್ಲ ನಾನು, ಬರೀ ಏರ್ ಫ್ರೇಮ್ ಮಾತ್ರ. ಯಾಕಂದರೆ ಯಾವುದು ಎಲೆಕ್ಟ್ರಾನಿಕ್ಸ್ ರೆಡಿ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು. ಸೊ ಇದನ್ನೆಲ್ಲ ಇವಾಗ ಇದನ್ನೆಲ್ಲ ನಿಮಗೆ ಸಿಗುತ್ತೆ. ಇದು ಡ್ರೋನ್ ತರ, ಲೈಕ್ ಡ್ರೋನ್ ಕಂಟ್ರೋಲರ್ ಹೆಂಗೆ ಮಾಡ್ತೀವಿ ಅದೇ ತರ ಡ್ರೋನು ಮಾಡ್ಬೋದು, ಬೋಟು, ಏರ್ಪ್ಲೇನು, ಹೆಲಿಕಾಪ್ಟರ್ ಎಲ್ಲನೂ ಕೂಡ ಇದರಲ್ಲಿ ನಾವು ಬೈಂಡ್ ಮಾಡ್ಕೋಬೋದು. ಸೊ ಇದನ್ನು ಮಾಡೋಕ್ಕಾಗಲ್ಲ. ಬಟ್ ಇದನ್ನು ತೊಗೊಂಡ್ಬಿಟ್ಟು ನಾನು ಹೇಳ್ತಾ ಇರೋದು ಏನಂತಂದರೆ, ಈ ಫ್ರೇಮ್ ಅಂದರೆ ಕಟ್ ಮಾಡಿಬಿಟ್ಟು ಡಿಸೈನ್ ಎಲ್ಲ ಮಾಡ್ತೀವಲ್ಲ, ಇದನ್ನು ಆ್ಯಕ್ಚುಲಿ ಬಂದುಬಿಟ್ಟು PDF ಫೈಲ್ ಅಂತ ಸಿಗುತ್ತೆ. ಅದರಲ್ಲಿ ಇದು ಪ್ರಿಂಟ್ ತೊಗೊಂಡ್ಬಿಟ್ಟು ಮಾಡಿರೋದು. ಬಟ್ ಅಲ್ಲಿ ಇದೆಯಲ್ಲ, ಅದು ನನ್ನ ಓನ್ ಡಿಸೈನ್ ಅದೆಲ್ಲನೂ ಕೂಡ. ಸೊ ಇದು ಓನ್ ಡಿಸೈನು. ಇದನ್ನು ಬಂದುಬಿಟ್ಟು ಕಂಪ್ಲೀಟಾಗಿ ನಮ್ಮದೇ ಒಂದು ಮೆಜರ್ಮೆಂಟಲ್ಲಿ ನಾವು ಬಿಲ್ಡ್ ಮಾಡಿಬಿಟ್ಟು ಫ್ಲೈ ಮಾಡೋದಿದೆ. ಇದೇನು ಬ್ರದರ್ ಮೈ ಫಸ್ಟ್ ಫ್ಲೈಯಿಂಗ್ ಮಾಸ್ಟರ್? ಹಾಂ, ಹೌದು. ಸೊ ಇವಾಗ ಮುಂಚೆ ಎಲ್ಲ ನಾನು ತುಂಬ ಇದು ಥರ್ಮಕೋಲ್ ಪ್ಲೇನ್ ಮಾಡ್ತಿದ್ದೆ. 2007 ನಾನು ಥರ್ಮಕೋಲ್ ಪ್ಲೇನ್ಗಳು ಮಾಡ್ತಿದ್ದೆ. ಯಾಕಂದ್ರೆ ನಮ್ಮ ಮಾವ ಬಂದುಬಿಟ್ಟು HCL ವರ್ಕ್ ಮಾಡ್ತಿದ್ರು. ನಮ್ಮ ಕಸಿನ್ ಬಂದುಬಿಟ್ಟು ಬೋಯಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು ಅವರು. ನನಗೆ ಪ್ಲೇನ್ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಥರ್ಮಕೋಲಲ್ಲಿ ಏನು ಮಾಡ್ತಿದ್ದೋ ಅದಕ್ಕೆ ಸುಮ್ಮನೆ ಸ್ಯಾಂಡಿಂಗ್ ಮಾಡಿ ಅದಕ್ಕೊಂದು ಸುಮ್ಮನೆ ಅದು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆನೇ ಮಾಡ್ತಿದ್ದೆ. ನಮ್ಮ ಅಣ್ಣ ಆ್ಯಕ್ಚುಲಿ ಹೇಳಬೇಕಂತಂದರೆ, ನೀನು ಥರ್ಮಕೋಲ್ ಪ್ಲೇನ್ ಎಲ್ಲ ಮಾಡ್ತೀಯಲ್ಲ, ನೀನು ಯಾಕೆ ಅದರಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂದಿದ್ದಕ್ಕೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಿಲ್ಲ ಅಂದರೆ ಆಗ್ತಾಯಿರಲಿಲ್ಲ. ಸೊ ಅವ್ನು ನನ್ನ ಸ್ಕಿಲ್ಲನ್ನು ಐಡೆಂಟಿಫೈ ಮಾಡಿರೋದು. ಯಾಕಂದರೆ ನಾನು ಯಾರೇನು ಹೇಳಿದ್ರು ಮಾಡ್ತಿದ್ದೆ, ತುಂಬ ಗಲೀಜಾಗ್ತಿತ್ತು ಅದು ಹೇಳ್ಬೇಕಂತಂದರೆ. ಸೊ ನಾನು ವೀಡಿಯೋ ಮಾಡಿ ಹಾಕ್ತಿರ್ಬೇಕಂತಂದರೆ ನನಗೆ ಪ್ಲೇನ್ ಫ್ಲೈ ಆಗುತ್ತಂತ ಗೊತ್ತಿರಲಿಲ್ಲ. RC ಪ್ಲೇನ್ ಫ್ಲೈ ಆಗುತ್ತಂತಂದು ನಮ್ಗೆ ಈ ಥರ ಮೋಟ್ರ್ ಇರುತ್ತೆ, ಈ ಥರ ESC ಬರುತ್ತೆ, ಈ ಥರ ಟ್ರಾನ್ಸ್ಮಿಟರ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಾನೊಂದು ಯಾವುದೋ ಒಂದು ವೀಡಿಯೋ ಮಾಡಿ ಹಾಕಿದಾಗ ಒಂದು ಹುಡುಗ ಕಮೆಂಟ್ ಹಾಕಿದ್ದೆ ನನ್ನ ವೀಡಿಯೋಗೆ,
ನಿಮ್ಗೆ ಗೊತ್ತಾ ಇದು ಏರ್ಕ್ರಾಫ್ಟ್ ಫ್ಲೈ ಆಗುತ್ತೆ ಅಂತ ಅಂದ್ಬಿಟ್ಟು, ಯಾರಪ್ಪ ಎಲ್ಲಿದ್ದಾನೆ ಅಂತೇಳಿ ನೋಡಿದ್ರೆ ಜಯನಗರಲ್ಲಿದ್ದರು ಅವರು. ಸೊ ಅವ್ರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಂದನೇ ನಾನು ಕಲ್ತ್ಕೊಂಡಿರೋದು. ಸೊ ಸೊ ಅಲ್ಲಿಂದ ಕಲ್ತ್ಕೊಂಡು ನನ್ನ ಓನ್ ಏರ್ಕ್ರಾಫ್ಟ್ ಡಿಸೈನ್ ಏನಿತ್ತಲ್ಲ, ಸೊ ನಾನು ಮಾಡೋಕ್ಕೆ ಶುರು ಮಾಡಿರೋದು. ಸೊ ಫ್ಲೈಯಿಂಗ್ ಬಂದುಬಿಟ್ಟು ಅವರಿಂದ ಕಲ್ತ್ಕೊಂಡೆ ನಾನು. ಇದೇನಿದು ಮೈ ಬೆಸ್ಟ್ ಕಸ್ಟಮರ್ ಅಂತ ಹಾಕಿದ್ದೀರಲ್ಲ? ಸೊ ಅದು ಬಂದುಬಿಟ್ಟು ಈಗ ನಾನು 2 ವೀಲರಲ್ಲಿ ವರ್ಕ್ ಮಾಡ್ತಿದ್ದೆ. ಈ ಕಸ್ಟಮರ್ ಬಗ್ಗೆ ಹೇಳಬೇಕಂತಂದರೆ ಅವ್ರು ಸ್ಟಾರ್ಟಿಂಗ್ ಒಂದು 3-4 ಜನ ಬಂದರು ವರ್ಕ್ ಮಾಡ್ತಿರ್ಬೇಕಂತಂದರೆ. ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಗಿತ್ತು. ಇಲ್ಲಿ ಒಂದು ಲೋಕಲ್ ಅವ್ರು ಬಂದುಬಿಟ್ಟು ಶೋರೂಮಲ್ಲೆಲ್ಲ ಜಗಳ ಆಡಿಬಿಟ್ಟು ಸುಮ್ಮನೆ ಬೈತಾ ಇರೋರು ಕುಡ್ಕೊಂಬಂದ್ಬಿಟ್ಟೆಲ್ಲ, ನೀವು ಹೊಡೆಯೋಕ್ಕೆಲ್ಲ ಬಂದಿರಿ. ನಾನು ಅಂದ್ಕೊಂಡಿದ್ದೆ ಅವತ್ತು ಬೆಂಗಳೂರು ಬಿಟ್ಟೆ ಹೋಗ್ಬಿಡೋಣ ಅಂತಂದ್ಬಿಟ್ಟು. ಇವರು ಆ ಥರ ಬಂದಾಗ ನಾನು ಅಂದ್ಕೊಂಡಿದ್ದೆ, ಓ ಆ ಥರನೇ ಇದ್ದಾರಪ್ಪ ಇವರು ಅಂತಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಬಂದುಬಿಟ್ಟು ನಮ್ಗೆ ಈ ಥರ ಗಾಡಿ ಬೇಕು ಅಂತಂದ್ಬಿಟ್ಟು ಬುಕ್ ಮಾಡ್ತೇವೆ ಅಂತಂದು ಬುಕ್ ಮಾಡಿದ್ರು. ಕ್ಯಾಶ್ ಆಫ್ ಫೈನಾನ್ಸ್ ಅಂತ ತಕ್ಷಣ ಅವ್ರು ಫೈನಾನ್ಸಲ್ಲಿ ಅಂತಂದ್ರು. ನಾವು ಫೈನಾನ್ಸ್ ಅಂದರೆ ಆ್ಯಕ್ಚುಲಿ ತಲೆ ಬಿಸಿ ನಮಗೂ ಹೇಳ್ಬೇಕಂದ್ರೆ, ಏನಪ್ಪ ಫೈನಾನ್ಸಲ್ಲೇ ಬರ್ತಾರಲ್ಲ ಅಂತಂದ್ಬಿಟ್ಟು. ಆಮೇಲೆ ಫಸ್ಟ್ ಡೇ ಬಂದಾಗ ಅವರು ಫಾರ್ಚುನರ್ ಎತ್ಕೊಂಡ್ಬಂದರು. ಅದು ಫುಟ್ಬಾತ್ ಎಲ್ಲ ಹತ್ತಿಸ್ಕೊಂಡ್ಬಂದಿದ್ರು ಅವರು. ಆಮೇಲೆ ಸೆಕೆಂಡ್ ನೋಡ್ತೀನಿ ಜಾಗ್ವಾರಲ್ಲಿ ಬಂದರು. ಯಾರಪ್ಪ ಇರಬೇಕು ಇದು ಅಂತಂದ್ಬಿಟ್ಟು ಇಷ್ಟು ಸಿಂಪಲ್ ಆಗಿದ್ದಾರೆ ಅಂಥೇಳಿ ನಾನು ಡೆಲಿವರಿ ಟೈಮಲ್ಲಿ ಕೇಳಿದೆ ಅವ್ರಿಗೆ, ಸರ್ ನೀವು ಏನು ವರ್ಕ್ ಮಾಡೋದು? ನಾವು ಫೈನಾನ್ಸ್ ಮಾಡ್ತೇವೆ ಅಂತಂದು. ನಾನು ಅವ್ರಿಗೆ ಕ್ವಶನ್ ಕೇಳಿದೆ, ನೀವು ಫೈನಾನ್ಸ್ ಮಾಡೋರು ಗಾಡಿ ಫೈನಾನ್ಸಲ್ಲಿ ತೊಗೊಳ್ತಿದ್ದೀರಾ, ನಿನ್ಗೇನು ಗೊತ್ತಾಗಲ್ಲ ಅಂತೇಳಿ 1,500,000 ಕೊಟ್ಬಿಟ್ಟು ಹೋಗಿದ್ರು ಅವಾಗ ನನಗೆ ಅವರು. ಅವಾಗ 1,500,000 ಅಂದರೆ ನಮ್ಗೆ ತುಂಬಾ ದೊಡ್ಡದು. ಅವಾಗ ನಾನು ತಿಳ್ಕೊಂಡಿದ್ದು ಏನಂತಂದರೆ, ಈಗ ನಾವು ತುಂಬ ಬಟ್ಟೆ ನೋಡಿದ ತಕ್ಷಣ ಡಿಸೈಡ್ ಮಾಡ್ತೀವಿ, ಓ ಚೆನ್ನಾಗಿ ಬಟ್ಟೆ ಹಾಕೊಂಡು ತುಂಬ ದುಡ್ಡು ಇರುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡಿರ್ತೀವಿ. ಯೂಸಲಿ ನಾವು ಅಂದ್ಕೊಳ್ತಿದ್ದೆ ಹಾಗೆ ಮುಂಚೆ. ಜನಗಳ ಮೆಂಟಾಲಿಟಿ ಇರೋದೇ ಹಾಗೆ. ಸೊ ಜನ ಬಕ್ರ ಮಾಡೋದನ್ನು ಬಟ್ಟೆ ಒಳ್ಳೆ ಡ್ರೆಸ್ ಹಾಕೊಂಡು ಹೋದಾಗ ಬೇರೆಯವ್ರು ಬಕ್ರ ಮಾಡೋದು. ನಾನು ಅವತ್ತು ಅಂದ್ಕೊಂಡಿದ್ದೆ, ಈ ಮಿಸ್ಟೇಕನ್ನು ನನ್ನ ಲೈಫಲ್ಲೇ ಮತ್ತೆ ಮಾಡಬಾರ್ದು. ಅಂದರೆ ಈ ಬಟ್ಟೆ ನೋಡಿ ನಾವು ಏನೋ ತಿಳ್ಕೊಳ್ಳೋದು, ಅವ್ರು ಹಿಂಗಿರ್ಬೋದು ಹಂಗಿರ್ಬೋದು ಅಂತಂದ್ಬಿಟ್ಟು. ಇವಾಗ ನೋಡಿ ನಮ್ಮ ದತ್ತವ್ರನ್ನೇ ನೋಡಿ ಎಷ್ಟು ಸಿಂಪಲ್ ಆಗಿ ಮನೇಲಿ ಅದೇ ರೀತಿಯಾಗಿ ಬಟ್ಟೆ ಹಾಕೊಂಡಿದ್ದಾರೆ. ಅದೇ ಅವ್ರು ಪರ್ ಮಂತ್ ರೆವಿನ್ಯೂ ಕೇಳ್ತೀರಾ? ಸೊ ಇದು ಆದ ತಕ್ಷಣ ಇದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಗಿತ್ತು ನನಗೆ. ಅದು 2012ಅಲ್ಲಿ ಒಬ್ಬರು ಕಸ್ಟಮರು, ಒಬ್ಬರು ನಾರ್ಮಲ್ ಸಿಂಪಲ್ ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡ್ಬಂದಾಗ ಇನ್ನೊಬ್ರು ಇನ್ ಶರ್ಟ್ ಹಾಕ್ಕೊಂಡು ಬಂದಿದ್ದರು. ನಾನು ಇನ್ ಶರ್ಟ್ ಯಾರು ಅಂದರೆ ಒಳ್ಳೆ ಡ್ರೆಸ್ ಯಾರು ಹಾಕ್ಕೊಂಬಂತ ಅವ್ರಿಗೆ ಸರ್ ಅಂತಿದ್ದೆ. ಇವ್ರಿಗೆ ನಾನು ಅಷ್ಟೊಂದು ಮಾತಾಡ್ಸಿರಲಿಲ್ಲ. ಸರ್ ಬಂದು ಕೂತ್ಕೊಳ್ಳಿ ಅಂತೇಳಿ ಹಿಂಗೆ ಅಂತಿದ್ದೆ. ಇವ್ರಿಗೆ ಲಾಸ್ಟಿಗೆ ಗಾಡಿ ಬೇಕು ಅಂದರು. ಕ್ಯಾಶ್ ಆಫ್ ಫೈನಾನ್ಸ್ ಅಂದ ತಕ್ಷಣ ಅವ್ರು ಫೈನಾನ್ಸ್ ಅಂದರು. ಆಮೇಲೆ ಲಾಸ್ಟಿಗೆ ಏನಂದ್ರೆ ಅವರು, ಯಾರಿಗೆ ಗಾಡಿ ಆಯ್ತು ಅಂದ ತಕ್ಷಣ ನಮ್ಮ ಡ್ರೈವರಿಗೆ ಆಯ್ತಂದು ಆವಾಗ ಗೊತ್ತಾಗಿರೋದು ಇವ್ರು ಓನರು ಅಂತಂದ್ಬಿಟ್ಟು. ಅದು ಆದ ತಕ್ಷಣ ಅವ್ರು ಫೈನಾನ್ಸಲ್ಲಿ ಹೋಗ್ಬೇಕಂದ್ರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನನಗೆ ಫುಲ್ ಶಾಕ್ ಹೊಡೆದಿರೋದವಾಗ. IBM ಅಲ್ಲಿ ಹೈಯೆಸ್ಟ್ ಪೋಸ್ಟಲ್ಲಿರೋ ವ್ಯಕ್ತಿ 3,20,000 ಸಂಬಳ ಇತ್ತು ಅವಾಗ 2012ಅಲ್ಲಿ. ಅವಾಗ್ಲೂ ಒಂದು ಲರ್ನಿಂಗ್ ನನಗೆ. ಸೊ ನನಗೇನಂತಂದರೆ ಒಂದೊಂದು ವ್ಯಕ್ತಿಗೆ ಮೀಟ್ ಮಾಡಿದಾಗಲೂ ಕೂಡ ಅವ್ರು ನನಗೆ ಅನ್ನೋನ್ ಆಗಿದ್ರು ಕೂಡ ಅವರಿಂದ ನಾನು ತುಂಬಾ ಕಲ್ತಿದ್ದೆ. ಬಟ್ ಅವ್ರ ಫೋಟೋ ಇಲ್ಲ. ಬಟ್ ಇವ್ರದ್ದು ನನಗೆ ಆಮೇಲೆ 2019ಅಲ್ಲಿ ಸಿಕ್ಕಿದ್ರು. ಅವಾಗ 2017ಅಲ್ಲಿ ಗಾಡಿ ತೊಗೊಂಡವರು, 16ಅಲ್ಲಿ ಗಾಡಿ ತೊಗೊಂಡವರು. ಅವಾಗ ಅವ್ರು ನೋಡಿಬಿಟ್ಟು, ಓ ನೀನು ಅಲ್ಲಿ ಯಮಾದಲ್ಲಿ ವರ್ಕ್ ಮಾಡೋರಲ್ವ ಅಂತೇಳಿ ಅವ್ರು ಕೂಡ ದಪ್ಪಗಾಗಿಬಿಟ್ಟಿದ್ರು. ನಾನು ಐಡೆಂಟಿಫೈ ಮಾಡಲಿಲ್ಲ. ಅವಾಗ ಅವ್ರು ನನ್ನ ಬಗ್ಗೆ ನೋಡಪ್ಪ ಸೇಲ್ಸ್ ಎಕ್ಸಿಕ್ಯೂಟಿವ್ ನೋಡಿ ಯೂಟ್ಯೂಬರ್ ಆಗಿದ್ದಾರೆ ಅಂತೇಳಿ ನಾನು ಕ್ರೂಸ್ ತೊಗೊಂಡಾಗ ಅವಾಗ ಅವ್ರು ತುಂಬ ಜನಕ್ಕೆ ಅವರು ಹೇಳ್ತಿದ್ರು. ನಿಮ್ಮ ಫಸ್ಟ್ ಗಾಡಿ ಕ್ರೂಸ್ ಎಷ್ಟು ಕೊಟ್ಟು ತೊಗೊಂಡಿದ್ದು? ಅದು ಬಂದು 8.5 ಲಕ್ಷ ಕೊಟ್ಟು ತೊಗೊಂಡಿದ್ದು. ಅದು 19ಅಲ್ಲಿ ತೊಗೊಂಡಿದ್ದು. ಸೊ ಅದು ಸೇಲ್ ಮಾಡಿ 21ಅಲ್ಲಿ ಮತ್ತೆ ಇದು ತೊಗೊಂಡಿದ್ದು. ಫಸ್ಟ್ ಗಾಡಿ ನಿಮ್ಗೆ ಯಾಕೆ ತೊಗೋಬೇಕಂತ ಅನ್ನಿಸ್ತಾ ಅದನ್ನೇ ಕ್ರೂಸ್? ಅಲ್ಲ, ಆ್ಯಕ್ಚುಲಿ BMW ಕ್ರೂಸ್ ಎರಡೂ ಇತ್ಕೊಂಡಿತ್ತು. ನಾನು ನೋಡಿದ್ದು 320 BMW ಅವಾಗ. ಆ 320ಗೆ ಕ್ರೂಸ್ಗೆ ನೋಡಿದಾಗ ಕ್ರೂಸ್ ದೊಡ್ಡದೆ ಅವಾಗ. ಸೊ ಹಾಗಾಗಿ ಕ್ರೂಸ್ ತೊಗೊಂಬಂದೆ. ಬಟ್ ಮತ್ತೆ ನಮ್ಗಳ ಕನಸುಗಳು ಬಿಡಲ್ವಲ್ಲ. ಸೊ ಇದನ್ನೇ ಬೇಕು ಅಂತೇಳಿ ವರ್ಕ್ ಮಾಡ್ತಿರ್ಬೇಕಂದ್ರೆ ಫೈನಲ್ಲಾಗಿ ಮತ್ತೆ ಹೋಗಿ 5 ಸೀರೀಸನ್ನ ತೊಗೊಂಬಂದಿದ್ದಾಯ್ತು. ಬಿಜಾಪುರದ ಇಂಡಿ ತಾಲೂಕಿನ ಒಂದು ಹಳ್ಳಿ ಹುಡುಗ ಗಾಡಿ ತಗೊಂಡು ಊರಿಗೆ ಹೋಗಿದ್ದೀರಾ ಒಂದ್ಸಲನಾದ್ರೂ? ಹೇಗಿತ್ತು ಎಲ್ಲರದ್ದು ರಿಯಾಕ್ಷನ್ ಅಂತಂದರೆ ಇಲ್ಲಿ ಏನಾಗುತ್ತೆ, ಇದು ನೀವು ಹಳ್ಳಿಗೆ ತೊಗೊಂಡು ಹೋದಾಗ ಫಸ್ಟ್ ಆಫ್ ಆಲ್ ಇವು ಲಕ್ಸುರಿ ಕಾರ್ ಅಂಥೇಳಿ ಯಾರಿಗೂ ತುಂಬ ಜನಕ್ಕೆ ಗೊತ್ತಿರಲ್ಲ. ಅವರಿಗೆ ದೊಡ್ಡದಾಗಿ ಗಾಡಿ ಇರಬೇಕು, ಅದಕ್ಕೆ ಜಸ್ಟ್ ಅಂದರೆ ಜಾಸ್ತಿ ಕಾಸ್ಟ್ ಅಂದ್ಕೊಂಡಿರ್ತಾರೆ ಈ ಥರ. ಬಟ್ ಒಂದು ಹೇಳಬೇಕಂದ್ರೆ ನಾನು ಇಲ್ಲಿಂದ ಊರಿಗೆ ಹೋಗ್ಬೇಕಂದ್ರೆ ಯಾವುದು ನನಗೆ ಆಪೋಸಿಟ್ ಆಗಲಿ, ನನಗೆ ನಾನು ಹೋಗೋ ರೂಟಲ್ಲಾಗಲಿ ತುಂಬ ರೇರ್ ಲಕ್ಸುರಿ ಕಾರ್ಗಳು ಕಾಣಿಸೋದು ಹೇಳ್ಬೇಕಂದ್ರೆ. ನಮ್ಮ
ಅಂದ್ಕೊಳ್ಳಿ, ಒಂದು ನಮ್ಮ ಊರಲ್ಲೇ ಒಂದೇ ಗಾಡಿ ಅಂದ್ಕೊಳ್ಳಿ, ಇಲ್ಲ ನಮ್ಮ ಇಂಡಿ ತಾಲೂಕಲ್ಲಿ ಮೇ ಬಿ ಲಿಮಿಟೆಡ್ ಗಾಡಿ ಅಂದ್ಕೊಳ್ಳಿ. ಸೊ ಆ ಥರ. ಓಕೆ, ಅಂದರೆ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮಗೆ ಕನ್ವೆ ಆದ್ರ ಯೂಟ್ಯೂಬ್ ಅಂದರೆ ಏನು, ಅದಂದರೆ ಏನು? ಇಲ್ಲ, ಸ್ಟಾರ್ಟಿಂಗ್ ಅವರಿಗೆ ಇದು ಆಗಿರಲಿಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಬಂದುಬಿಟ್ಟು ಇಂಜಿನಿಯರಿಂಗ್ ಇಲ್ಲೇ ಓದಿರೋದ್ರಿಂದ ಅವ್ರಿಗೊಂದು ನಂಬಿಕೆ ಅವ್ರ ಮೇಲೆ, ಅವ್ನು ಏನೇ ಮಾಡಿದ್ರು ಒಂದಿಷ್ಟು ತಿಳ್ಕೊಂಬಾಡ್ತಾನೆ ಅಂತಂದು. ನಮ್ಮ ಮೇಲೆ ನಂಬಿಕೆ ಇರ್ತಿತ್ತಿಲ್ಲ. ಇದು ಹೇಳಬೇಕಂತಂದರೆ ನಮ್ಮ ಫ್ಯಾಮ್ಲಿಯವರಾಗಿರಲಿ ನಾನು ಆಗಿರಲಿ ಇಲ್ಲಿಗೆ ಈ ಯೂಟ್ಯೂಬಿಂದ ಬರ್ತೀನಿ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಇಷ್ಟು ಲೆವೆಲ್ಗೆ ಬರ್ತೇವೆ ಅಂತಂದ್ಬಿಟ್ಟು. ಸೊ ಎಲ್ರಿಗೆ ಏನೋ ಒಂದು, ನನಗೂ ಅನ್ಕೊಂಡೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ 3,500 PG ರೆಂಟ್ ಬಂದರೆ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೆ ಫುಲ್ ಟೈಮ್ ಬಂದಾಗ ಗೊತ್ತಾಗಿರೋದು, ಇದು ತುಂಬ ದೊಡ್ಡದಿದೆ ಅಂತಂದ್ಬಿಟ್ಟು. ಸೊ ಆಮೇಲೆ ಶುರುವಾಗಿರೋದೇ. ಅಂದರೆ ಮನೆಯಲ್ಲೆಲ್ಲ ಇವಾಗ ಖುಷಿಯಾಗಿದ್ದಾರೆ, ಯಾಕೆಂದರೆ ಬೇರೆ ಕಂಪ್ನಿಗೆ ಸಂಬಳಕ್ಕೆ ಹೋಗಿದ್ರೆ ಸಿಗ್ತಾ ಇರ್ನಿಲ್ವಲ್ಲೋ ಅಂತ. ಸೊ ಇವಾಗ ನಾನು ಅಷ್ಟೇ, ಅವಾಗೆಲ್ಲ ಚೆನ್ನಾಗಿ ಓದಿದ್ದೆ ಅಂತಂದ್ರೂ ನಾವೀಗ ಯಾರ ಕೈಯಲ್ಲೋ ಕೆಲಸದಲ್ಲ, ಯಾರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇರ್ತಿದ್ದೆವು. ನಿಮ್ಮ ಶರ್ಟಲ್ಲೂ ಕೂಡ ವಿಮಾನ ಹಾರಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿಮ್ಮ ಡ್ರೆಸ್ ಎಲ್ಲ ಕಾಸ್ಟ್ಯೂಮ್ ಇದೇ ರೀತಿ ಇರುತ್ತಾ ನೀವು ಸೆಲೆಕ್ಟ್ ಮಾಡೋದೆಲ್ಲ? ಇದೇನೇನು ಆಕ್ಟಿಂಗ್ ದಿಸ್ ಮ್ಯಾನ್ ಚೇಂಜ್ ಮೈ ಮೈಂಡ್ ಸೆಟ್? ಇಲ್ಲ, ಅದು ಆ್ಯಕ್ಚುಲಿ ಮಿಸ್ಟೇಕ್ ಆಗಿದೆ. ಆ್ಯಕ್ಟಿಂಗ್ ಆ್ಯಂಡ್ ಆ್ಯಕ್ಟಿವ್ ಬರಬೇಕದು. ಇವರು ಏನಂತಂದರೆ ಒಂದು ಟ್ರೈನಿಂಗ್ ಕೊಡ್ತಿದ್ರು 2012ಅಲ್ಲಿ. ಸೊ ಇವ್ರು ಟ್ರೈನಿಂಗ್ ಹೋದಾಗ ಏನಾಗಿತ್ತು, ಒಂದು ಆ್ಯಕ್ಟಿಂಗ್ ಆ್ಯಂಡ್ ಆ್ಯಕ್ಟಿವ್ ಅಂಥೇಳಿ ಒಂದು ಟಾಪಿಕ್ ಬಂದಿತ್ತು. ಆ್ಯಕ್ಟಿಂಗ್ ಅಂದ್ರೇನು, ಸುಮ್ಮನೆ ಈಗ ಬಿದ್ದವನಿಗೆ ಹೋಗ್ಬಿಟ್ಟು ಎಬ್ಸೋ ಥರ ಎಬ್ಸಲ್ಲ, ಸುಮ್ಮನೆ ಹೋಗೋದು ಹಿಂಗೆ. ಬಟ್ ಎಬ್ಬಿಸ್ಬೇಕಂದವನು ಏನು ಮಾಡ್ತಾನೆ, ಹೋಗ್ಬಿಟ್ಟು ಇನ್ನು ಬೀಳೋಕ್ಕಿಂತ ಮುಂಚೆನೇ ಇಲ್ಲಿ ಬಿದ್ದರೆ ಟಕ್ಕಂತ ಎತ್ತಾನೆ. ಸೊ ಈ ಕಾನ್ಸೆಪ್ಟ್ ಅಂದ್ಕೊಳ್ಳಿ ನೀವು. ಇದು ಒಂದು ಏನೋ ಟಾಪಿಕ್ ಹೇಳ್ಕೊಂಡ್ಬಿಟ್ಟು ಅವ್ರು ನನ್ನನ್ನು ಆಲ್ಮೋಸ್ಟ್ ಅಲ್ಲೋ ಒಂದು 2 ಮಿನಿಟ್ಸ್ ಏನೋ ನನ್ನ ಬರೀ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ನಾನು ಅಂದ್ಕೊಂಡೆ, ನನ್ನನ್ನು ಇವತ್ತು ಇವ್ರು ಕಳಿಸ್ಬಿಡ್ತಾರೆ ಆಚೆ ಕಡೆ ಎದ್ದು, ಯಾಕಂದರೆ ನನಗೆ ಅವಾಗ ಇಂಗ್ಲೀಷ್ ಅದು ಏನೋ ಅಷ್ಟೊಂದು ಬರ್ತಿದ್ದಿಲ್ಲಲ್ಲ. ಸೊ ಆ ವ್ಯಕ್ತಿ ಒಂದು ವಿಷಯ ಹೇಳಿದ್ರು, ಏನಂತಂದರೆ ಕ್ವಿಟ್ ದ ಜಾಬ್ ಬಿಟ್ಬಿಟ್ಟು ನಿಮ್ಮ ಸ್ವಂತವಾಗಿ ಏನಾರು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅವತ್ತಿನ ಹಿಡ್ಕೊಂಡು, ಈಗ ಅವ್ರ ಫೋಟೋ ಇಲ್ಲಿ ಹಾಕೊಂಡೇನಂತಂದರೆ ಇವಾಗಲೂ ಕೂಡ. ಸೊ ಅವರು ಆ ಥರ ನೋಡಿದಾಗ ನಾನು ಅಂದ್ಕೊಂಡೆ, ನಾನು ಇವತ್ತು ಹೋಗ್ಬಿಡ್ತೀನಿ ಆಚೆ ಕಡೆ ಅಂತಂದು. ಬಟ್ ಅವ್ರು ಹೇಳಿದಾಗ ಅಂದ್ಕೊಂಡಿರೋದು ಜಾಬ್ ಯಾಕೆ ಬಿಟ್ಟು ನಾವು ಓನ್ ಬಿಸ್ನೆಸ್ ಮಾಡಬೇಕು ಅಂತಂದು. ಬಟ್ ನನಗದು ರಿಯಲೈಸ್ ಆಗಿರೋದು ಯೂಟ್ಯೂಬ್ ಫುಲ್ ಟೈಮ್ ಬಂದಾಗ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.